ಆಶೀರ್ವಾದ ಭಾಳ ದೊಡ್ಡದ್ರಿ. ಗುರು ನಮಗೆ ಎಲ್ಲ ಒಳ್ಳೇದಾಗಲಿ ಇದು ಆಗಲಿ ಅಂತೇಳಿ ಅವ್ರು ಬಂದು ಅನುಷ್ಠಾನ ಕುಂತಾರ. ಕೆಲವ್ರಿಗೆ ಗೊತ್ತಿಲ್ಲಾರ್ದ ಹಂಗೆ ಗಿಡದಾಗ ಯಾಕೆ ಕುಂತಾರ, ಹಂಗೆ ಯಾಕೆ ಮಾಡ್ಯಾರ, ತೆಳಗಿದ್ದು ಮಾಡಬೇಕು ಹಂಗೆಲ್ಲ ಮಾತಾಡ್ತಾರೆ. ಅವ್ರು ಏನು ಮಾತಾಡ್ತಾರೆ ಅವ್ರು ಅನುಭವಿಸ್ತಾರೆ. ಆದ್ರೆ ಆ ಗುರುವಿನ ಬಗ್ಗೆ ಏನನ್ನೋದು ನಮಗೆಲ್ಲ ಗೊತ್ತದ. ಈ ಕಣ್ಣಾರೆ ನೋಡಿವಿ, ಎಲ್ಲ ನೋಡಿವಿ ಮಾಡಿವಿ, ನಮಗೆಲ್ಲ ಗೊತ್ತಾಗಿದೆ. ಅದೇ ಭಾಳ ಸಂತೋಷ ಖುಷಿಯಾಗೈತೆ. ಮಳೆ ಚಳಿ ಎಲ್ಲ ದೈವ ಎಲ್ಲ ಚೆಂದಾಗ್ಯದ, ಎಲ್ಲನೂ ಒಳ್ಳೇದಾಗ್ಯದ್ರಿ. ನಮ್ಗೆ ಭಾಳ ಖುಷಿಯಾಗ್ಯದ. ಬೇಡ್ಕೊಂಡಿದ್ದೆಲ್ಲ ಈಡೇರಿಸ್ತಾರೆ. ನಾವು ಮನಸ್ಸಿನಾಗ ಏನು ಅನ್ಕೊಂಡು ಹೋಗಿವಿ ಅದೆಲ್ಲ ಸಕ್ಸಸ್ ಆಗ್ಯದ. ನಮಗೆಲ್ಲ ಇದು ಆಗ್ಯದ, ಚಲೋ ಆಗ್ಯದ್ರಿ. ಉಡಿ ತುಂಬ ಕಾರ್ಯಕ್ರಮ ಐತ್ರಿ. ಇಡೀ ಎಲ್ಲ ಏನಿಲ್ಲ ಅಂದ್ರೆ ಒಂದು 500 ಜನ ಉಡಿ ತುಂಬಿದಾರ್ರಿ. ಎಲ್ಲರಿಗೆ ಪ್ರತಿಯೊಂದು ಏನು ಕಮ್ಮಾಗ್ಲಾರ್ದಂಗೆ ಎಲ್ಲರಿಗೆ ಚಂದ ಉಡಿ ತುಂಬಿ ಚಂದ ಪ್ರಸಾದ ಊಟ ಎಲ್ಲ ಚೆಂದಾಗಿ ಸಂತೋಷದಿಂದ ಎಲ್ಲರೂ ಖುಷಿಯಾಗಿ ಹೋಗಿದ್ದಾರೆ. ಅವರು ಫಸ್ಟ್ ದಿನ ಬಂದು ಇಲ್ಲಿ ಕುಳ್ಕೊಂಡಾಗ ಅಷ್ಟೊಂದು ಜನ ಇರಲಿಲ್ಲ, ಬೆಳವಣಿಗೆ ಜನ ಅಷ್ಟೇ ಇತ್ತು. ಇವತ್ತು ನೋಡ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಿದ್ದಾರೆ. ಅವ್ರದ್ದು ಒಂದು ಶಕ್ತಿ ಭಕ್ತಿಗೆ ಆ ಸಂಕಲ್ಪ ಮಾಡಿಕೊಂಡು ಈಗ ಇಷ್ಟು ಜನ ಬಂದಾರಂದ್ರೆ ಆ ಗುರುವಿನ ಶಕ್ತಿ ಎಷ್ಟಾದ ಅನ್ನೋದು ನಮಗೆಲ್ಲ ಈಗ ಗೊತ್ತಾಯ್ತ್ರಿ. ಹಂಗಾಗಿ ಅಷ್ಟು ಜನ ಸಂಖ್ಯೆ ಬಂದಿದ್ದಾರೆ ಅಷ್ಟೇ. ಬೇರೆ ಬೇರೆ ಊರುಗಳಿಂದ ಗುಲ್ಬರ್ಗ ರೀ, ಸುರ್ಪುರ ತಾಲೂಕು, ಬೀದರ್ ರೀ, ಬಳ್ಳಾರಿ ಎಲ್ಲ ಕಡೆಯಿಂದ ಜನ ಬಂದಿದ್ದಾರೆ. ಎಲ್ಲರೂ ಅಂದರೆ ಅವರು ಗುರುವಿಂದ ಶಕ್ತಿ ಸಾಮರ್ಥ್ಯ ಇದ್ದದಕ್ಕೆ ಇಷ್ಟೆಲ್ಲ ಜನ ಬಂದು ಇಷ್ಟು ಸಂಖ್ಯೆ. ಈ ಜಾತ್ರೆಗೂ ಇಷ್ಟು ಜನ ಇರಲ್ರಿ, ಅಷ್ಟು ಜನ ಕಲ್ತಿದೆ ರೀ. ಅವನ ಶಕ್ತಿ, ಗುರುವಿನ ಶಕ್ತಿ ಜಾಸ್ತಿ ಇದ್ದದಕ್ಕೆ ಎಲ್ಲರಿಗೂ ಒಳ್ಳೇದಾಗ್ಯದ್ರಿ. ಅವ್ರ ಆಶೀರ್ವಾದ ನಮಗೆ ಸದಾ ಇರಲಿ ಅಂತ ನಾವು ಬೇಡ್ಕೊತೀವಿ. 162 ದಿನ ಅವರು ಅನುಷ್ಠಾನ ಮರದಲ್ಲೇ ಕುಳಿತುಕೊಳ್ತಾ ಇದ್ದಾರಂತೆ. ಹಾಂ ರೀ, 120 ಲೋಕ ಕಲ್ಯಾಣಕ್ಕಾಗೆ ಮಾಡ್ತಾರೆ. ಎಲ್ಲ ಭಕ್ತರು ಜನ ಎಲ್ಲ ದೈವ ಚಂದಿರ್ಲಿ ಅಂತ ಲೋಕ ಕಲ್ಯಾಣಕ್ಕಾಗಿ ಎಲ್ಲ ಮಾಡ್ತಾ ಇದ್ದಾರೆ. ಅವರು ತಮ್ಮ ಶಕ್ತಿ ಸಾಮರ್ಥ್ಯ ಇನ್ನೊಬ್ಬರಿಗೆ ಇದು ಮಾಡ್ಬೇಕಂತ ಏನು ಮಾಡ್ತಾ ಇಲ್ರಿ. ಲೋಕ ಕಲ್ಯಾಣಕ್ಕೆ ಅವರು ಶ್ರಮ ಮಾಡಿ ತಪಸ್ಸು ಅನುಷ್ಠಾನ ಮಾಡ್ತಾ ಇದ್ದಾರೆ. ನಾವು ಇದೇ ಊರು ಮುಷ್ಟೂರವರು. ಈ ಸ್ವಾಮಿಗಳು ಬಾದಾಪುರಲಿದ್ದ ಬಂದು ಇಲ್ಲಿ ಅನುಷ್ಠಾನಕ್ಕೆ ಕುಂತಿದ್ದು ನಮ್ಮ ಪುಣ್ಯ. ಈಗ ಅವರು ತಮ್ಮ ಸ್ವಾರ್ಥಕ್ಕಾಗಿ ಏನು ಮಾಡ್ಕೊಂಡಿಲ್ಲ, ಎಲ್ಲ ಜನರ ಒಳ್ಳೆಯದಕ್ಕಾಗಿ ಕಲ್ಯಾಣಕ್ಕಾಗಿ ಕುಂತ್ಕೊಂಡಾರ. ಇಲ್ಲಿ ಎಷ್ಟು ಜನ ಎಲ್ಲ ಬೇರೆ ಕಡೆಲಿದ್ದ ಬಂದಾರಂದ್ರೆ ಎಲ್ಲರಿಗೆ ಪ್ರಸಾದ ಒದಗಿಸ್ಕೊಟ್ಟಿದ್ದು ನಮ್ಮ ಊರ ಜನತೆ ಅಂತ ಹೇಳಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತೈತಿ. ಇಂಥ ಒಂದು ಹಳ್ಳಿಯಲ್ಲಿ ಬಂದು ಅವ್ರು ಅನುಷ್ಠಾನ ಕುಂತಾರಂದ್ರೆ ನಮಗೆ ಭಾಳ ಹೆಮ್ಮೆ ಅನ್ನಿಸ್ತೈತಿ. ನಮ್ಮ ಊರ ಜನ ಇಷ್ಟೆಲ್ಲ ನೋಡಿ ಮಾಡಕತ್ತಾರಂದ್ರೆ ನಮಗೆ ಭಾಳ ಖುಷಿ ಆಗೈತಿ. ಇವತ್ತು 108 ಮಂದಿ ಗುಡಿ ತುಂಬ್ಯಾರ. ಅದರಿಂದ ಎಲ್ಲ ಒಳ್ಳೇದಾಗುತ್ತೆ. ಇನ್ನು ಎಲ್ಲ ದೇವರು ಎಲ್ಲ ಭಕ್ತಿ ಐತೆ ಅಂದರೆ ಇದನ್ನ ನೋಡಿ ನಮಗೆ ಗೊತ್ತಾಗುತ್ತೆ. ಒಬ್ಬೊಬ್ಬರು ಇವಾಗಿನ ಭಕ್ತಿ ಇಲ್ಲ, ದೇವ್ರಿಲ್ಲ ಅಂತಾರೆ. ಇದೆಲ್ಲ ನೋಡಿದ್ರೆ ಇನ್ನೂ ದೇವ್ರು ಉಳ್ಕೊಂಡಾನ ಅನ್ನೋದಕ್ಕೆ ಇದೇ ಸಾಕ್ಷಿ. ನಮ್ಮೂರು ಮುಷ್ಟೂರು ಸುತ್ತ ಹಳ್ಳಿ ಎಲ್ಲ ಜನ ಕಲ್ತಾರಲ್ಲ, ಇದು ಒಂದು ಸಾಕ್ಷಿ. ಈ ಮುಷ್ಟೂರು ಅನ್ನೋ ಊರ ಹೆಸರಿಗೆ ಇಡೀ ರಾಜ್ಯಕ್ಕೆ ಹೌದು ಗೊತ್ತಾಗ್ತದೆ. ಯಾಕಂದರೆ ಇಷ್ಟು ಸಣ್ಣ ಹಳ್ಳಿಯಾಗಿ ಇಷ್ಟೆಲ್ಲ ಮಾಡ್ತಾರಂದ್ರೆ ಗೊತ್ತಾಗಲೇಬೇಕು. ನೋಡ್ತಾರಲ್ರಿ, ಗೊತ್ತಾಗೇ ಆಗುತ್ತೆ. ಈಗ ನಿಮ್ಮೂರಿಗೆ ಬಂದು ಸ್ವಾಮೀಜಿಗಳು ಅನುಷ್ಠಾನ ಕೊಡ್ತಿರೋದು ನಿಮ್ಗೆ ಏನು ಅನ್ಸುತ್ತೆ? ನಮಗೆ ಭಾಳ ಖುಷಿ ಆಗಕತ್ತೈತಿ. ಇಷ್ಟು ಹಳ್ಳಿ ನಮ್ಮದು ಅಷ್ಟು ಮುಂದುವರೆದ ಹಳ್ಳಿ ಅಲ್ಲ, ಒಂದು ಮೂಲೆಯಾಗಿನ ಹಳ್ಳಿ ಇದು. ಅಂತಲ್ಲಿ ಬಂದು ಅವ್ರು ಅನುಷ್ಠಾನ ಕುಂತು ಎಲ್ಲರಿಗೆ ಗೊತ್ತಾಗಂಗೆ ಮಾಡ್ಯಾರಂದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ಆದರೆ ನಮ್ಮೂರು ಜನ ಇಷ್ಟೆಲ್ಲ ಮಾಡಕತ್ತಾರಂದ್ರೆ ಇನ್ನೂ ಖುಷಿ ಆಗಕತ್ತ.